ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಈ ಬ್ಯೂಟಿ ಅನ್ನೋ ಚಿತ್ರ. ಮುರಳಿಯವರು ಎಫರ್ಟ್ಗೆ ಕರೆಕ್ಟಾಗಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಚಿತ್ರನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅನೇಕ ಸನ್ನಿವೇಶಗಳಿದೆ. ಒಂದು ಏನಂತಾರೆ, ಕಾಮಿಡಿ ಆಗಿರ್ಬೋದು, ಒಂದು ಒಂದು ಸಾಂಸಾರಿಕ ಚಿತ್ರ ಆಗಿದೆ. ಬ್ಯೂಟಿಫುಲ್ ಆಗಿ ಎಲ್ಲ ಒಂದು ಇದು ಎಲಿಮೆಂಟ್ಸ್ನೂ ಇದರಲ್ಲಿ ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಬ್ಯೂಟಿ ಆ್ಯಸ್ ಗಿವನ್ ಇಸ್ ಬ್ಯೂಟಿ ಅಂತ ಅನಿಸುತ್ತೆ. ಯಾಕೆಂದರೆ ಆ ಟೈಟ್ಲಿಗೆ ಕರೆಕ್ಟಾಗಿ ಒಂದು ಬ್ಯೂಟಿಫುಲ್ ಆಗಿದೆ ಈ ಸಬ್ಜೆಕ್ಟ್ ಕೂಡ. ಆ ಪ್ರದೇಶ, ಲೊಕೇಶನ್ಸು ಮತ್ತು ಆಮೇಲೆ ಚಿತ್ರಕಥೆ, ಮ್ಯೂಸಿಕ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಖಳನಾಯಕ ವೈಭವ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರಕ್ಕೆ ಫಸ್ಟು ನಾನು ಧನ್ಯವಾದಗಳು ಹೇಳಬೇಕು ಅಂದರೆ ಅನ್ನದಾತರು ತನುಜಾ ಮುರಳೀಕೃಷ್ಣ ಅವ್ರಿಗೂ ಮತ್ತು ರವಿರಾಜ್ ಕುಮಾರ್ ಅವ್ರಿಗೂ, ಡೈರೆಕ್ಟ್ರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನಾನು ಖಳನಾಯಕ ಮಾಡಿದ್ರೂ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದೊಂದು ಮೂವಿಗೆ ಟ್ವಿಸ್ಟ್ ಆಗೋದು ಮತ್ತು ಆ ಸ್ಟೋರಿಗೆ ಅಲ್ಲಲ್ಲೇ ಅದು ಜಾಯ್ನ್ ಆಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಕಾಮಿಡಿ ಇದೆ, ಟ್ರ್ಯಾಜಿಡಿ ಇದೆ, ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸು ಇದೆ. ಬಟ್ ಇವತ್ತು ಎಷ್ಟು ಜನ ನೋಡಿದಾರೋ ಅಷ್ಟು ಜನನೂ ತುಂಬ ನಮಗೆ ಈ ಕನ್ನಡ ಸಿನಿಮಾಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಇದೇ ಥರ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಸಂಜನಾ, ಮೇಕಪ್ ಆರ್ಟಿಸ್ಟ್. ಸೊ ಬ್ಯೂಟಿ ಬಗ್ಗೆ ಹೇಳಬೇಕು ಅಂದರೆ ಬ್ಯೂಟಿನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ರವಿ ಸರ್ ಅವ್ರು ತೋರಿಸಿದ್ದಾರೆ, ಪ್ರೊಡ್ಯೂಸ್ ಬೈ ತನುಜಾ ಆ್ಯಂಡ್ ಮುರಳಿ ಸರ್. ಸೊ ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ನೋಡಲೇಬೇಕು ಅಂತಂದರೆ, ಈ ನಡುವೆ ಮಕ್ಕಳನ್ನ ನಾವು ಕರ್ಕೊಂಬರ್ಬೇಕು ಅಂತ ಅಂದ್ರೇ ತುಂಬ ಒಂಥರ ಮುಜುಗರ ಆಗುತ್ತೆ ಯಾವುದೇ ಸಿನಿಮಾ ಆಗಿದ್ರು. ಆದರೆ ಎಲ್ಲಿ ಏನು ತೋರಿಸ್ಬೇಕು, ಯಾವ ಥರ ಟ್ವಿಸ್ಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ಶೋ. ಮೇನ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಣು ಎಲ್ಲಿದ್ದಾರೆ, ಹೆಣ್ಣಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಆ ಒಂದು ಹೆಣ್ಣಿಂದ ಒಂದು ಫ್ಯಾಮ್ಲಿ ಹೇಗೆ ಬಲಿಯಾಗಿ ಹೋಗುತ್ತೆ ಅನ್ನೋ ಒಂದು ಸಂದೇಶನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ಒಳ್ಳೆಯ ಚಿತ್ರದಲ್ಲಿ ಅಂತ ಹೇಳ್ತೀನಿ. ಸೊ ಬ್ಯೂಟಿ, ಆಲ್ ದಿ ಬೆಸ್ಟ್. 100 days ಈ ಬ್ಯೂಟಿ ಸಿನಿಮಾ ಓಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಿಮ್ಮ ನಟ ಮನಮೋಹನ್ ರೈ ಮಾಡುವ ನಮಸ್ಕಾರಗಳು. ಬ್ಯೂಟಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕೋ ಒಂದು ಮಿಸ್ ಆಗಿದೆ ಇಲ್ಲಿ. ಭರತ್, ಹಾಂ ಏನಪ್ಪ, ಪ್ರಮೋಷನ್ ಬೇಕಾ ನಿಮಗೆ? ಪ್ರಮೋಷನ್ ಮಾಡ್ತಾರೆ ಅವರು. ಯಾಕೋ ಹಾಗೋ ಹೀಗೋ ಕೊಲೆಗಾರ ಯಾರಂತ ಕಂಡುಹಿಡ್ತೀವಿ. ನಮ್ಮ ಚಿಲ್ಲರ್ ಮಂಜು ಅವರು ತುಂಬ ನನಗೆ ಸಾಥ್ ಕೊಟ್ಟು ನನ್ನ ಹತ್ರನೂ ಸ್ವಲ್ಪ ನಟನೆಯನ್ನು ತಗೊಂಡಿದ್ದಾರೆ. ಈ ಥರ ಮಾಡಿ ಅಂತ. ಹೌದು, ಖಂಡಿತ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಆ್ಯಕ್ಟಿಂಗ್ ಮಾಡಿ. ಬ್ಯೂಟಿ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಮೂಡಿ ಬಂದಿದೆ. ಎಲ್ಲರೂ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಒಂದು ಒಳ್ಳೆ ಈಗಿನ ಸಂದರ್ಭಕ್ಕೆ ಒಂದು ಒಳ್ಳೆ ಸಂದೇಶ ಇರ್ತಕ್ಕಂಥ ಸಿನಿಮಾ. ಎಲ್ರಿಗೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಡೀ ತಂಡನ ಹರಿಸಿ ಅಂತ ಕೇಳ್ಕೊತೀವಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ಸೆಂಟಿಮೆಂಟ್ಗಳು ತುಂಬ ಇದೆ. ಇದಕ್ಕೆ ಎಲ್ಲ ಕಾರಣ ಒಂದು ನಿರ್ದೇಶಕ, ಆಮೇಲೆ ನಮ್ಮ ವಿ ಮನೋಹರ್. ಈ ಚಿತ್ರಕ್ಕೆ ಥ್ಯಾಂಕ್ ಯು. ಈ ಥರ ಒಂದು ಜೋಡಿಗಳು ಬೇಕು ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೋಸ್ಕರ ಭಗವಂತ ಮಾಡಿದಂತ ಅನಿಸ್ತಾ ಇದೆ. ಮುಂದಕ್ಕೆ ನೋಡೋಣ ಕನ್ನಡ ಪ್ರೇಕ್ಷಕರು ನಮ್ಮನ್ನು ಯಾವ ಥರ ನಮಗೆ ಪ್ರೋತ್ಸಾಹ ಕೊಡ್ತಾರಂತ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಧರ್ಮಪತ್ನಿ ಫಸ್ಟ್ ಟೈಮ್ ಈ ಮೂವಿನಲ್ಲಿ ಹೀರೋ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ನೀವೆಲ್ಲ ಇವತ್ತು ನೋಡಿದ್ದೀರಾ, ನೀವೇ ಹೇಳಬೇಕು ನಿಮ್ಮದು ಯಾವ ಥರ ಮಾಡಿದ್ದೀರಿ ಅಂತ. ಮನೋಹರ್ನ ಕರಿತಾ ಇದ್ದೀನಿ. ಓಕೆ, ಅವರು ಜೊತೇಲಿದೆ, ಮ್ಯೂಸಿಕ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಆ್ಯಕ್ಟಿಂಗ್ ನಾನು ಹೆಂಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಓಕೆ, ವೆಯ್ಟ್ ಆ್ಯಂಡ್ ಸಿ. ಬಟ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಾಗಲಿ, ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ತುಂಬ ಒಳ್ಳೆ ಸಂದೇಶ ಇದೆ. ಬ್ಯೂಟಿ ಯಾವ ಥರ ಗೌರವ ಕೊಡಬೇಕು,
ಯಾವ ಥರ ನಾವು ಪ್ರೊಟೆಕ್ಟ್ ಮಾಡಬೇಕು, ಎಸ್ಪೆಷಲಿ ಹೆಣ್ಮಕ್ಳನ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅಂತ ತೋರಿಸಿದ್ದಾರೆ. ಒಂದು ಅದ್ಭುತವಾದ ಒಂದು ಮೆಸೇಜು. ತುಂಬ ಇಷ್ಟಪಟ್ಟಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಕ್ರೈಮ್ ಥ್ರಿಲ್ಲರ್ ಪ್ಲಸ್ ಒಳ್ಳೆ ಸಂದೇಶ ಇದೆ. ಮನೋಹರ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಓಕೆ. ನನ್ನ ಆ್ಯಕ್ಟಿಂಗು ಎಲ್ಲರೂ ನೋಡಬೇಕು, ಹರಿಸ್ಬೇಕು, ಹಾರೈಸಬೇಕು. ಫಸ್ಟ್ ಟೈಮು ಪ್ರೊಡ್ಯೂಸರ್ ಒಳ್ಳೇದಾಗಲಿ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್. ಹಾಯ್, ಎಸ್ ಡಿ ವಿದೂರ್ ಅಂತ. ಚೆನ್ನಾಗಿತ್ತು. ಬ್ಯೂಟಿ ನೋಡ್ಕೊಂಡ್ ಬಂದೆ. ನಮ್ಮ ಹೀರೋ ಅವ್ರದ್ದು ಎಷ್ಟೇ ಮೂವಿ ಇದು? ಇವ್ರಿಗೆ ಹೇಳ್ಬೇಕು ನಾವು, ಎಷ್ಟೇ ಮೂವಿ ಇದು? ಕನ್ನಡದಲ್ಲಿ ಫಸ್ಟ್ ಮೂವಿ ನಮ್ಮ ಮಂಗಳೂರಲ್ಲಿ ಮಾಡಿದ್ದಾರೆ ಇವರು. ಸೊ ಚೆನ್ನಾಗಿತ್ತು ಮೂವಿ. ವಿಮೆನ್ ಓರಿಯೆಂಟೆಡ್ ಮೂವಿ. ಸೊ ನಂಗೆ ಖುಷಿ ಆಗೋದು ಅದೇ, ವಿಮೆನ್ ಓರಿಯೆಂಟೆಡ್ ಮೂವಿ ಬಂದು ಗೆಲ್ಲೋದು ಅದೆಲ್ಲ ಖುಷಿ ಆಯ್ತಾ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ ಈ ಮೂವಿನ. ಏನು ಇಷ್ಟ ಆಯಿತು ಅಂದರೆ ಇವ್ರ ಆ್ಯಕ್ಟಿಂಗು, ಕ್ಲೈಮ್ಯಾಕ್ಸ್ ಸಖತ್ತಾಗಿತ್ತು. ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಆಯಿತಾ. ಬೇರೆ ಶೇಡ್ಸ್ ಆಫ್ ರೋಲ್ಸ್ ಹಿ ಹ್ಯಾಸ್ ಪ್ಲೇಡ್ ವಿಚ್ ವಾಸ್ ಅಮೇಝಿಂಗ್. ಆಮೇಲೆ ಹೀರೋಯಿನ್ ಆಗಿರ್ಬೋದು, ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆ್ಯಂಡ್ ಶಿ ಆ್ಯಕ್ಟೆಡ್ ವೆಲ್. ಅವ್ರ ಗ್ರಾಫ್ ಹೆಂಗಿತ್ತು ಅಂದರೆ ಇಟ್ ವಾಸ್ ಲೈಕ್ ದಿಸ್ ಆ್ಯಂಡ್ ವೆಂಟ್ ಅಪ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಬೂಮ್, ಇಟ್ ವಾಸ್ ಸೋ ಗುಡ್. ಚೆನ್ನಾಗಿತ್ತು. ಆ್ಯಂಡ್ ರವಿ ಇಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಸೊ ಇವಾಗ ಈ ಮೂವಿಯಲ್ಲಿ ಏನು ಮಾಡಿದ್ದಾರೆ, ಇದ್ರ 10% ಇವ್ರು ಮಾಡ್ತಾರೆ. ಸೊ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಹಿಮ್. ಇಂಥ ಸಿನಿಮಾ ಬರ್ತಾ ಇರುತ್ತೆ. ನಾವು ಕನ್ನಡ ಸಿನಿಮಾನ ಬೆಳೆಸೋಣ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಬ್ಯೂಟಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇವತ್ತು ಬ್ಯೂಟಿ ಚಿತ್ರದ ಪ್ರೀಮಿಯರ್ ಶೋ ಎಲ್ಲ ನೀವೆಲ್ಲ ನೋಡಿದ್ರಿ. ಈ ಚಿತ್ರದ ಸಾಹಿತ್ಯ ಸಂಗೀತ ಜವಾಬ್ದಾರಿ ನಾನು ವಹಿಸ್ಕೊಂಡೆ. ಇದಕ್ಕೆ ನನಗೆ ಅವಕಾಶ ಕೊಟ್ಟಂಥವರು ಮೊದಲನೇದಾಗಿ ನಿರ್ದೇಶಕರಾದಂತಹ ರಾಜಾ ರವಿಕುಮಾರ್ ಅವರು, ಆಮೇಲೆ ನಿರ್ಮಾಪಕರು ಮುರಳೀಕೃಷ್ಣ ಅವರು ಮತ್ತು ತನುಜಾ ಮೇಡಮ್. ಇವರು ನಮ್ಮನ್ನೆಲ್ಲ ನಂಬಿ ಚಿತ್ರಕ್ಕೆ ಹಣ ತೊಡಗಿಸಿದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಚಿತ್ರರಂಗದ ಈ ಸ್ಥಿತಿಯಲ್ಲಿ ಸಿನಿಮಾ ಮಾಡೋದೇ ಕಷ್ಟವಾದ್ದು. ಆದರೆ ಅವರು ಧೈರ್ಯವಾಗಿ ಸಿನಿಮಾ ಮಾಡಿದ್ದಾರೆ, ಮುರಳೀಕೃಷ್ಣ ಅವರು ಮತ್ತು ತನುಜಾ ಮೇಡಮ್ ಅವರು. ಅದಕ್ಕೆ ಒಳ್ಳೆಯ ನಿರ್ದೇಶಕರು ಅವರು ಸಿಕ್ಕಿದ್ದಾರೆ. ಅದೇ ರಾಜಾ ರವಿಕುಮಾರ್ ಅವರು ಪ್ರಾಮಾಣಿಕವಾಗಿ ಸಿನಿಮಾ ಮಾಡುವಂಥ ನಿರ್ದೇಶಕ, ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥ ನಿರ್ದೇಶಕ ಅವರು. ಭಾಳ ಸಿನ್ಸಿಯರ್ ವರ್ಕರ್. ಇಂಥ ನಿರ್ದೇಶಕರು ಚಿತ್ರರಂಗಕ್ಕೆ ಇವತ್ತು ಬೇಕು. ಆಮೇಲೆ ಇಂಥ ನಿರ್ಮಾಪಕರು ಕೂಡ ನಮಗೆ ಗೆಲ್ಲಬೇಕು. ಅವ್ರು ಗೆದ್ರೇ ನಾವು ಗೆದ್ದ ಹಾಗೆ, ನಿರ್ಮಾಪಕರು ಗೆದ್ದರೆ ಇಡೀ ಚಿತ್ರ ಗೆದ್ದ ಹಾಗೆ, ಆಮೇಲೆ ನಿರ್ದೇಶಕ ಗೆದ್ದರೆ ನಾವು ತಂತ್ರಜ್ಞರೆಲ್ಲರೂ ಗೆದ್ದ ಹಾಗೆ. ನಮಗೆ ಮತ್ತೆ ಅವಕಾಶಗಳು ಸಿಗ್ತವೆ. ಹಾಗಾಗಿ ನಾನು ಈ ಚಿತ್ರ ಗೆಲ್ಲಿ, ಹಾಗೆ ಈ ಚಿತ್ರವನ್ನು ಇವತ್ತು ನೋಡಿದವರೆಲ್ಲ ಹೊರಗಡೆ ಹೋಗಿ ಅವರವರ ಸ್ನೇಹಿತರಿಗೆ ಹೇಳಿ ಇದಕ್ಕೆ ಒಂದು ಮೌಖಿಕ ಪ್ರಚಾರ ನೀಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಚಿತ್ರದಲ್ಲಿ ಹಾಡುಗಳನ್ನ ವಿನಾಯಕ್ ರಾವ್ ಅವರು ಮತ್ತು ಸ್ನೇಹ ನನಿವಾಲ್ ಮತ್ತು ವಿಶಾಖ ನಾಗಲಾಪುರ ಈ 3 ಜನ ಹಾಡಿದ್ದಾರೆ. ಎಲ್ಲ ಕನ್ನಡದ ಹುಡುಗರೆ. ಹಾಗಾಗಿ ಎಲ್ಲರ ಪ್ರೋತ್ಸಾಹ ಇರಲಿ, ಒಳ್ಳೆಯದಾಗಲಿ. ಬ್ಯೂಟಿ ಚಿತ್ರ ಯಶಸ್ವಿ ಕಾಣಲಿ. ಜಯ. ಇರುವಂಥ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಿಮ್ಮಿಂದನೇ ನಾವುಗಳು ಕಲಾವಿದರಾಗಿರೋದು. ನಮ್ಮ ಸಿನಿಮಾವನ್ನು ಉನ್ನತವಾಗಿ ತೊಗೊಂಡೋಗುವಂಥದ್ದು ನಿಮ್ಮ ಕೈಯಲ್ಲಿದೆ. ನಮ್ಮ ಬ್ಯೂಟಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ ಬ್ಯೂಟಿ ಸಿನಿಮಾನ ನೋಡೋಕ್ಕೆ ಬಂದಿರೋವಂತಹ ಎಲ್ಲ ಬ್ಯೂಟಿಫುಲ್ ಮನಸ್ಸುಗಳಿಗೂ ನಮಸ್ಕಾರಗಳು. ಹೀಗೆ ನಮ್ಮ ಬ್ಯೂಟಿ ಸಿನಿಮಾನ ಬ್ಯೂಟಿಫುಲ್ ಮನಸ್ಸುಗಳು ಒಬ್ಬರಿಂದ ಒಬ್ಬರಿಗೆ ಹೇಳಿ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನಮ್ಮ ಕನ್ನಡವನ್ನು ಉಳಿಸಿ. ನಮಸ್ಕಾರ. ಸರ್ವರಿಗೂ ನಮಸ್ಕಾರ. ನಮ್ಮ ಬ್ಯೂಟಿ ಚಿತ್ರ ಇವತ್ತು ಪ್ರೀಮಿಯರ್ ಶೋ ಮುಖಾಂತರವಾಗಿ ನಾವು ಕನ್ನಡ ಚಿತ್ರರಸಿಕರ ಮನದಾಳಕ್ಕೆ ಮತ್ತು ಮನಸ್ಸಿಗೆ ಇಳಿಯುವಂತಹ ಒಂದು ಕಾರ್ಯಕ್ರಮವನ್ನು ಈ ಬ್ಯೂಟಿ ಚಿತ್ರದ ಮುಖಾಂತರವಾಗಿ ಬರ್ತಾ ಇದ್ದೇವೆ. ಪ್ರಸಕ್ತ ಕಾಲಘಟ್ಟಕ್ಕೆ ಹೋಲುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಮ್ಮ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಇದಕ್ಕೆ ಬಂಡವಾಳವನ್ನು ಹೂಡಿದಂತಹ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ ರವರಿಗೆ ತುಂಬ ಅತ್ಯಂತ ಯಶಸ್ಸು ಸಿಗಲಿ. ಚಿತ್ರದಲ್ಲಿ ಸದಭಿರುಚಿಯ ಚಿತ್ರ, ಸಾಂಸಾರಿಕ ಚಿತ್ರ, ಒಬ್ಬ ಹೆಣ್ಣಿಗೆ ಹೇಗೆ ಗೌರವವನ್ನು ಕೊಡದಿದ್ದರೆ ಏನೆಲ್ಲ ಘಟನೆಗಳು ಘಟಿಸುತ್ತೆ ಅನ್ನೋದು ಈ ಚಿತ್ರದ ಮುಖಾಂತರವಾಗಿ ಅದು ಪ್ರಸ್ತುತ ಆಗ್ತಾ ಹೋಗುತ್ತೆ. ಚಿತ್ರದಲ್ಲಿ ನಟಿಸಿದಂತಹ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು, ನಿರ್ದೇಶನ ಅದ್ಭುತವಾಗಿ ಮೂಡಿಬಂದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂಡವಾಳವನ್ನು ಹೂಡಿ ಕನ್ನಡ ರಸಿಕರಿಗೆ ಈ ಒಂದು ರಸದೂರ್ತನವನ್ನು ಗುಣಪಡಿಸ್ತಾ ಇರುವಂತಹ ಸರ್ವರಿಗೂ ಕೂಡ ಈ ಒಂದು ಬ್ಯೂಟಿ ಚಿತ್ರ
ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರರಂಗವನ್ನು ಕನ್ನಡ ಚಿತ್ರಕ್ಕೆ ಬಂದು ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ನಮ್ಮ ಎಲ್ಲರ ಕಷ್ಟಗಳು ಕೂಡ ಸಾಕಾರ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಬ್ಯೂಟಿ ಚಿತ್ರದಲ್ಲಿ ಅತ್ಯುತ್ತಮವಾಗಿ ಒಂದು ಪಾತ್ರದಲ್ಲಿ ನಮ್ಮ ಸಿದ್ದು ಅವರು ಕಾಣಿಸ್ಕೊಂಡಿದ್ದಾರೆ. ಇವ್ರನ್ನ ನೋಡಿದ್ರೇ ಥಿಯೇಟ್ರಲ್ಲಿ ಭಯ ಆಗುತ್ತೆ. ಹಾಗಾಗಿ ಆದರೆ ಸಹೃದಯ ವ್ಯಕ್ತಿ ಬಹಳ ಅದ್ಭುತವಾದಂತಹ ನಟನೆಯ ಮುಖಾಂತರವಾಗಿ ಈ ಬ್ಯೂಟಿ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೇನಪ್ಪ ಸಮಾಚಾರ? ನೀನೇನು ಮಾತಾಡಬೇಕು ಅಂತಿದ್ಯಾ? ಮಾತಾಡಯ್ಯ. ಸರ್ ಏನಿಲ್ಲ, ನಮ್ಮ ಸರ್ ನಮ್ಮ ಸಿನಿಮಾದಲ್ಲಿ ಹೋಮ ಮಾಡಬೇಕು ತುಂಬ ಒದ್ದಾಡ್ತಾ ಇರ್ತಾರೆ. ಕಡೆಗೂ ಹೋಮ ಮಾಡೋಕ್ಕೆ ಆಗೋದೇ ಇಲ್ಲ. ಈ ಪ್ರೆಸ್ ಮೀಟಲ್ಲಿ ಇಲ್ಲಿ ನಾನು ಕೇಳ್ಕೊಳ್ತೀನಿ ಸರ್, ನನಗೊಂದು ಹೋಮ ಮಾಡ್ಬಿಡಿ. ಏನಂತ ಗೊತ್ತಾ, ಜಾಸ್ತಿ ಅವಕಾಶಗಳು ಸಿಗಲಿ ಅಂತ. ಕನ್ನಡ ಪ್ರೇಕ್ಷಕರು ಮನಸ್ಸು ಮಾಡಿದ್ರೆ, ಕನ್ನಡ ಪ್ರೇಕ್ಷಕರ ಚಿತ್ರರಂಗಕ್ಕೆ ಬಂದು ಕನ್ನಡ ಚಿತ್ರವನ್ನು, ಈ ಬ್ಯೂಟಿ ಚಿತ್ರವನ್ನು ಅದ್ಭುತವಾಗಿ ಯಶಸ್ವಿ ಮಾಡಿಕೊಟ್ಬಿಟ್ರೆ ಇನ್ನೂ ಅನೇಕ ಅವಕಾಶಗಳು ಸಿಗುತ್ತೆ ಕಣಯ್ಯ. ನಾನು ನಿಂಬೆಹಣ್ಣು ಮಾಡಿಸ್ಕೊಡೋದಕ್ಕಿಂತನೂ ಕನ್ನಡ ಚಿತ್ರವನ್ನು, ಬ್ಯೂಟಿ ಚಿತ್ರವನ್ನು ನೋಡಿ ಮನಸಾರೆ ಹಾಡಿ ಹೊಗಳಿ ಹೊನ್ನಶೂಲ ಕೇರಿಸ್ಬಿಟ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊತಾ ಇದ್ದೇನೆ. ನಿರ್ದೇಶಕರಿಗೂ ನಿರ್ಮಾಪಕರಿಗೂ ನಮಗೆ ಅವಕಾಶವನ್ನು ಕೊಟ್ಟಂತಹ ಸರ್ವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ಜೊತೆಗೆ ನಾನು ಇನ್ನೊಂದು, ಡೆಲ್ಲಿಲಿ ಒಂದು ಇನ್ಸಿಡೆಂಟ್ ಆಯಿತು. 13 ವರ್ಷದ ಹುಡುಗಿ ಮೇಲೆ ರೇಪ್ ಮಾಡಿದಾಗ ಅವ್ರನ್ನೆಲ್ಲರೂ ಅಲ್ಲಿರೋರೆಲ್ಲ ಸೇರಿಕೊಂಡು, ಸ್ಥಳೀಯರೆಲ್ಲ ಸೇರಿಕೊಂಡು ಅದೇನೋ ಹಾಕ್ಬಿಟ್ಟು ಉರಿಯೆಲ್ಲ ಬೆಂಕಿಯೆಲ್ಲ ಹಚ್ಚಿದ್ರು. ಸೊ ಸೇಮ್ ರಿಲೇಟೆಡ್ ನಮ್ಮ ಸಿನಿಮಾದಲ್ಲಿರೋದು, ಅಂದರೆ ರೇಪ್ ಸಂಬಂಧಪಟ್ಟ ಒಂದು ಸಬ್ಜೆಕ್ಟು. ರೇಪ್ ಆದಮೇಲೆ ಇಲ್ಲಿ ಪೊಲೀಸವರು ಒಂದು ಕಡೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಯಾರು ಹೇಗೆ ರಿವೆಂಜ್ ತೊಗೊಳ್ತಾರೆ, ಆ ರೇಪ್ ಮಾಡಿರೋರಿಗೆ ಏನು ಅನ್ಯಾಯ, ರೇಪ್ ಮಾಡಿರೋರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ ಕತೆ. ಸೊ ಅಲ್ಲಿ ರಿಲೇಟೆಡ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಪ್ರೀಮಿಯರ್ ಶೋ ಆಗಿದೆ. ನಾಳೆ 10 o'clock ಕಬಾಲಿಯಲ್ಲಿ ಮೂವಿ ರಿಲೀಸ್ ಆಗುತ್ತೆ. ಈ ಕ್ಷಣಕ್ಕೆ ನಮಗೆ ಪ್ರೇಕ್ಷಕರೇ ದೇವರು. ನೀವೆಲ್ಲ ನಾಳೆ ಬಂದು ಮೂವಿ ನೋಡಬೇಕು, ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು, ರಿವ್ಯೂಸ್ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗೋ ಥರ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಹೊರಟಿವಿ. ಎಲ್ರಿಗೂ ನಮಸ್ಕಾರ. ನಾವು ಈಗ ತಾನೇ ನಮ್ಮ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನಾವು ನೋಡಿ ನಮಗೆ ಖುಷಿಯಾಗಿದೆ ಆಬ್ವಿಯಸ್ಲಿ, ಯಾಕಂದರೆ ನಾವು ಆ್ಯಕ್ಟ್ ಮಾಡಿರ್ತೀವಿ. ಇನ್ನು ಆಡಿಯನ್ಸ್ ಅಂತಂದರೆ ಅವ್ರದ್ದು ಒಳ್ಳೆ ಪಾಸಿಟಿವ್ ರಿವ್ಯೂನೇ ಇದೆ. ಸೊ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂತಲೂ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನಮ್ಮ ಪ್ರೀಮಿಯರ್ ಶೋಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಾ. ಸೊ ಇನ್ನು ಮಿಕ್ಕಿದ್ದ ನಮ್ಮ ಕರ್ನಾಟಕದ ನಾವು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ರಿವ್ಯೂನ ನಮಗೆ ಕೊಡಬೇಕಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೀರ್ ಸುರಾಗ. ಈ ಸಿನಿಮಾದಲ್ಲಿ ಕಾರ್ಯಕಾರಿ ನಿರ್ಮಾಪಕನಾಗಿ ಕೆಲಸ ಮಾಡೋದ್ರ ಜೊತೆಗೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದು ಸ್ವಾಮೀಜಿ ಪಾತ್ರ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಡೈರೆಕ್ಟ್ರು ಒಂದು ನರೇಟ್ ಮಾಡ್ತಾರೆ, ಒಂದು ಪಾತ್ರನ ನರೇಟ್ ಮಾಡ್ತಾರೆ. ಆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಚಲನವಲನಗಳನ್ನು ಅವರೇ ಹೇಳ್ಕೊಟ್ರು, ಹಿಂಗೆ ಮಾಡಿ ಅಂತ. ಸೊ ಅದನ್ನು ನಾನು ಅಭ್ಯಾಸ ಮಾಡಿಕೊಂಡು ಅಭಿನಯಿಸಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ಹರಿಸಿ ಹಾರೈಸಿ ಬೆಳೆಸಿ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿ. ನಿಮ್ಮದೇನೇ ಒಪಿನಿಯನ್ ಇರಲಿ, ಅಭಿಪ್ರಾಯ ಅನಿಸಿಕೆಗಳು ಏನೇ ಇರಲಿ, ನೆಗೆಟಿವ್ ಆರ್ ಪಾಸಿಟಿವ್ ಎನಿಥಿಂಗ್, ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಬ್ಯೂಟಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಆಡಿಯನ್ಸು ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಮೂವಿನ ಬೆಳೆಸಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಮಾತಾಡ್ಬೇಗ. ಈ ಮೂವಿಗೆ ಪ್ರೊಡ್ಯೂಸರ್ ನೀವು, ಒಳ್ಳೆ ರೆಸ್ಪಾನ್ಸ್ ಮಾಡಿದೆ, ಏನು ಅನಿಸ್ತಿದೆ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ಪ್ರೀಮಿಯರ್ ಶೋಲ್ಲೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಮುರಳಿ ಕೃಷ್ಣರವರು ಬ್ಯೂಟಿ ಚಿತ್ರವನ್ನು ಒಂದು ಹೆಣ್ಣುಮಕ್ಕಳ ಏನು ಶೋಷಣೆಗೊಳಗಾಗಿದ್ದಾರೆ ಅದ್ರ ಮೇಲೆ ಒಂದು ಪಿಕ್ಚರ್ ಮಾಡಿದ್ದಾರೆ. ಮತ್ತು ಫ್ಯಾಮಿಲಿ ಸಬ್ಜೆಕ್ಟ್ ಕೂಡ ಹೌದಿದೆ ಪಿಕ್ಚರ್. ಭಾಳ ಚೆನ್ನಾಗಿ ಒಳ್ಳೆಯ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಪತರು ಪ್ರೊಡಕ್ಷನ್ಸ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರೂ ಕನ್ನಡ ಚಿತ್ರರಂಗನ ಥಿಯೇಟ್ರಲ್ಲಿ ಬಂದು ನೋಡಿ, ಜೊತೆಗೆ ಕನ್ನಡ ಚಿತ್ರರಂಗ ಉಳಿಸಿ. ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ನ ಚೊಚ್ಚಲ ಸಿನಿಮಾ ಬ್ಯೂಟಿ ಅನ್ನೋ ಹೆಸರಿಗೆ ತಕ್ಕನಂಗೆ ಒಳ್ಳೊಳ್ಳೆ ಜಾಗದಲ್ಲಿ ಸುಂದರವಾದ ತಾಣಗಳಲ್ಲಿ ನಮ್ಮ ರಾಜಾ ರವಿಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ.
ಎಲ್ಲ ಕಡೆ ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ. ಹಾಗೆ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಜೊತೆಗೆ ಸ್ವಲ್ಪ ಸಸ್ಪೆನ್ಸು, ಸ್ವಲ್ಪ ಹಾರರ್ ಮಿಕ್ಸ್ ಮಾಡಿರೋಂಥ ಜಾನರ್ ಇರುವಂಥ ಒಂದು ಮೂವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೂವಿ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಗ್ರೇಸ್ಫುಲ್ಲಾಗಿ ಮಾಡಿದ್ದಾರೆ. ಕಾಸ್ಟಿಂಗ್ ಮತ್ತು ಸೂಪರಾಗಿತ್ತು. ಸಿನಿಮಾಟೋಗ್ರಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಶಿವಮೊಗ್ಗ ತೋರಿಸಿದ್ದಾರೆ, ನಮ್ಮೂರದು, ತುಂಬ ಚೆನ್ನಾಗಿತ್ತು. ವಲ್ಗಾರಿಟಿ ಏನೂ ಇಲ್ಲ. ಫೀಮೇಲ್ ಓರಿಯೆಂಟೆಡ್ ಮೂವಿ ಇದು. ಎಲ್ಲರೂ ಬಂದು ನೋಡಬೇಕು, ಫ್ಯಾಮಿಲಿ ನೋಡ್ಬೋದು.